ಉಳ್ದಿರೋದು ನಾನೊಬ್ಳೆ. ನ್ಯಾಯ ಕೇಳಬೇಕು ಅಂತ ಅವ್ರ ಮನೆ ಮುಂದೆ ಹೋದಾಗ ವಿಕ್ಕಿ ಬಂದು ನನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡು ಹೊಡೆದು ಆಚೆ ಹೊಡೆಸ್ದ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಕೇಳಿ ಹೂಗಳೇ. ಯಾಕೆ ನಮ್ಮ ಗುಲಾಬಿ ಹೂವು ಮುಖ ಬಾಡಿದೆಯಲ್ಲ? ಧನಲಕ್ಷ್ಮಿ, ಧನು, ಯಾಕೆ ಮುಖನ ಹಿಂಗ ತಿಂದು ಮಂಗನ ತರ ಇಟ್ಕೊಂಡಿದ್ದೀರಲ್ಲ, ಏನಾಯ್ತು? ಓ, ನೀವು ಮಂಗ ಅಲ್ಲ, ಪಾರಿವಾಳ, ಚಿಟ್ಟೆ, ಪತಂಗ. ಪತಂಗವಾಗಿ ನಾ ಹಾರಬಲ್ಲೆ, ತರಂಗವಾಗಿ ನಾ ಕುಣಿಯಬಲ್ಲೆ. ನೀವು ದೇವತೆ, ದೇವತೆ ರೀ. ನೀವು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು. ನಾನು ನಗಿಯಲ್ಲ. ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ, ತಲ್ಕೆಟ್ರೆ ಚಾಕು ತಗೊಂಡು ಚುಚ್ಚಿಬಿಡ್ತೇನೆ. ಸಂಧ್ಯಾನ ಚುಚ್ಚಿ ಸಾಯಿಸ್ದಾಗ ಏನ್ ಹೇಳ್ತಿದೀಯ ಮಗಳೇ? ಕೊಲೆನ ಗಿಳಿ ಮರಿ ತರ ಇರೋ ನನ್ನ ಧನಲಕ್ಷ್ಮಿ ಈ ಗಿಡಗನ್ ತರ ಕುಕ್ತಾಳ? ದಿಸ್ ಇಸ್ ಟೂ ಮಚ್. ನಿಜವಾಗ್ಲೂ ಕೊಲೆ ಮಾಡಿದವ್ರು ಯಾರು ಅಂತ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಮೊದಲು ನನ್ನ ತಮ್ಮ ವಿಕ್ಕಿನ ಜೈಲಿಗೆ ಕಳಿಸ್ದೆ. ಇವಾಗ ನನ್ನನ್ನ ಜೈಲಿಗೆ ಕಳಿಸೋ ಪ್ಲಾನ? ಏಯ್, ನಮ್ಮ ಮೇಲಿರೋ ಸಿಟ್ಟಿಗೆ ಇಲ್ದೇ ಇರೋ ಅಪವಾದ ಹಾಕ್ಬೇಡ ಭಾರ್ಗವಿ. ಅಯ್ಯಯ್ಯೋ, ಖಂಡಿತ ಇಲ್ಲ. ಸಂಧ್ಯಾ ಕೊಲೆ ಆದ ಜಾಗದಲ್ಲಿ ವಿಕ್ಕಿ ವಸ್ತುಗಳ ಜೊತೆ ಇನ್ನೊಬ್ರು ವಸ್ತುಗಳು ಕೂಡ ಸಿಕ್ಕಿದಾವೆ. ಫಿಂಗರ್ ಪ್ರಿಂಟ್ಸು ಸಿಕ್ಕಿದಾವೆ. ಆದ್ರೆ ಅದು ಹುಡುಗಂದಲ್ಲ, ಹುಡುಗಿದು. ಅಂದ್ರೆ ಕೊಲೆಲಿ ಮಹಿಳಾ ಮಣಿ ಕೈವಾಡ ಇದೆ ಅಂತ ಮಗಳೇ? ಹೌದು ಶ್ರೀಮಂತಪ್ಪ. ಊರಾಚೆ ಸಂಧ್ಯಾ ಕೊಲೆ ಆಗಿದ್ದ ಜಾಗದ ಪಕ್ಕ ಒಂದ್ ಗೋಡೌನ್ ಇದೆಯಲ್ಲ, ಅಲ್ಲಿ ಒಂದು ವಿಡಿಯೋ ಸಾಕ್ಷಿನ ಬಚ್ಚಿಟ್ಟಿದಾರಂತೆ. ಅದನ್ನ ಹುಡುಕಿ ತೆಗೆದು ಪೊಲೀಸ್ ಕೈ ಕೊಡ್ತೇನೆ. ಆಗ ವಿಕ್ಕಿ ಜೊತೆಗಿದ್ದಿದ್ದ ಇನ್ನೊಬ್ರು ಯಾರು, ಆ ಕೊಲೆಗಾರ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ. ವಂದನ, ಅದು ನೀನಲ್ಲ ತಾನೆ? ಏಯ್, ಅದು ನಾನಲ್ಲ, ನಾನಲ್ಲ. ಅಯ್ಯೋ, ನೀನಲ್ಲ ಅಂದ್ಮೇಲೆ ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಆರಾಮಾಗಿರು. ಆ ಕೊಲೆಗಾರ್ತಿಗೆ ತುಂಬಾ ದಿನ ಉಳಿಗಾಲ ಇಲ್ಲ. ಆ ಸಾಕ್ಷಿ ಬೇರೆಯವ್ರ ಕೈ ಸೇರೋ ಮೊದಲು ನಾನು ಹುಡುಕ್ಬೇಕು. ಧನು, ಆ ಕೊಲೆ ನೀನ್ ಮಾಡಿಲ್ಲ ಅಲ್ಲ? ಇಲ್ಲಿ ತನಕ ಮಾಡಿಲ್ಲ, ಈಗ ಮಾಡ್ತೀನಿ. ಪಾಪ, ಆ ಪಾಪಿ ಯಾರು? ನೀನೇ. ನಮಸ್ತೆ ಮೇಡಮ್. ಸಿಕ್ತಾ? ತಗೊಳ್ಳಿ.
ನಿಮಗೆ ಸಿಗ್ಬೇಕಾಗಿರೋದು ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಥ್ಯಾಂಕ್ ಯು ಮ್ಯಾಮ್. ನಿನ್ನ ಮ್ಯಾರೇಜ್ ಸರ್ಟಿಫಿಕೇಟ್ ಇಂದ ಏನ್ ಹೆಲ್ಪ್ ಆಗುತ್ತೋ ಬಿಡುತ್ತೋ ನನ್ಗಂತೂ ಗೊತ್ತಿಲ್ಲ ಭಾರ್ಗವಿ. ಆದ್ರೆ ಈ ಗ್ರೀಟಿಂಗ್ ಕಾರ್ಡ್ ಇಂದ ನಿನ್ನ ಹಣೆ ಬರಹನೇ ಬದಲಾಗತ್ತೆ. ನಮ್ಮ ಪ್ಲಾನ್ ಪ್ರಕಾರ ಪೆನ್ ಡ್ರೈವ್ನ ಇಲ್ಲಿ ಇಟ್ಟಿದ್ದೀನಿ ಪಾರ್ಥ. ಇಲಿ ಬಂದು ಬೋನಲ್ಲಿ ಬೀಳತ್ತೆ ಅಂತೀರಾ? ಪಾಷಾಣದ ವಾಸನೆಗೆ ಇಲಿ ಬಂದೇ ಬರುತ್ತೆ. ತನ್ನ ಬದಲು ಜೈಲಲ್ಲಿ ಇನ್ಯಾರೋ ಇದ್ದಾರೆ ಅಂತ ಇಷ್ಟು ದಿನ ಹಾಯಾಗಿದ್ರಲ್ಲ, ಈಗ ಯಾವುದೋ ಸಾಕ್ಷಿ ಆಚೆ ಬಂದಿದೆ ಅನ್ನೋ ಭಯದಲ್ಲಿ ಹುಡುಕೊಂಡು ಬರಲೇಬೇಕು. ಕೊಲೆಗಾರ ಅಂತೂ ಹೊರಗಿರೋದು ನಿಜ ಭಾರ್ಗವಿ. ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ನೋಡೋಣ, ಇವತ್ತು ಆ ಕೊಲೆಗಾರ ನಮ್ಮ ಕೈಗೆ ಸಿಗ್ಲೇಬೇಕು. ಮನುಷ್ಯ ತಪ್ಪು ಮಾಡೋದು ಸಹಜ ಪಾರ್ಥ. ನಾನು ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ಕೊಳ್ಳಕ್ಕೆ ಇವತ್ತೊಂದೊಳ್ಳೆ ಅವಕಾಶ. ನಿಜವಾದ ಕೊಲೆಗಾರ ಆ ವಿಕ್ಕಿನ ಅಥವಾ ನಮ್ ಕಣ್ ತಪ್ಪಿಸಿ ತಮಾಷೆ ನೋಡ್ತಾ ಇರೋ ಆ ವ್ಯಕ್ತಿನ? ನನ್ನ ತಂಗಿ ಜೀವನ ಹಾಳು ಮಾಡಿದ್ರಲ್ಲ, ನೀನು ಒಂದು ಹೆಣ್ಣ. ಇಲ್ಲ, ಇದಕ್ಕೆ ನನ್ಗೆ ಉತ್ತರ ಬೇಕು. ಸಂಧ್ಯಾ ನ್ಯಾಯ ಕೊಡ್ಸಕ್ ಹೋಗಿದ್ ನನ್ನ ಕೈಯಲ್ಲಿ ಅನ್ಯಾಯ ಮಾಡಿಸ್ಬಿಟ್ಟಿಯಲ್ಲ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ನೀನ್ ಚೆನ್ನಾಗಿರ್ಬೇಕು ಅಂತ ನನ್ನ ಫ್ಯಾಮಿಲಿ ನೆಮ್ಮದಿ ಕೆಡಿಸ್ತೀಯಾ? ಬಿಡಲ್ಲ ಕಣೆ ನಿನ್ನ. ಸಾಕ್ ನಿಲ್ಸಿ. ಏನಂದ್ರಿ? ನಿಮ್ ಕುಟುಂಬದ ನೆಮ್ಮದಿನ ಕಿತ್ಕೊಂಡ? ನಿಮ್ ತಮ್ಮ ನಿಮ್ ಅಪ್ಪ ಸೇರ್ಕೊಂಡು ನನ್ ಕುಟುಂಬನೇ ಕಿತ್ಕೊಂಡಿದ್ದಾರೆ. ಅದಕ್ಕೇನಂತೀರಾ? ಮೈಲಾರಪ್ಪ ನನ್ನ ಅಪ್ಪ ನನ್ನ ಸರ್ಕಾರಿ ಕಚೇರಿಲಿ ಅಕೌಂಟ್ ನೋಡ್ಕೋತಾ ಇದ್ರು. ಈ ಶಕ್ತಿ ಪ್ರಸಾದ್ ಪಕ್ಷದ ದುಡ್ಡನ್ನೆಲ್ಲ ನುಂಗಿ ಲೆಕ್ಕ ಅಂತ ಬಂದಾಗ ನಮ್ಮ ಅಪ್ಪನ ಕಡೆ ಬೆಟ್ ಮಾಡಿ ತೋರಿಸಿ ಅವ್ರಿಗೆ ಭ್ರಷ್ಟ ಅಧಿಕಾರಿ ಅನ್ನೋ ಪಟ್ಟ ಕೊಟ್ರು. ಅವ್ರ ಕೆಲ್ಸ, ಮಾನ, ಮರ್ಯಾದೆ ಎಲ್ಲ ಕಿತ್ಕೊಂಡ್ರು. ನಮ್ ತಂದೆ ನಿಜ ಹೇಳ್ಬೇಕು ಅಂತ ಹೊರಟಾಗ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಕೊಲ್ಸಿದ್ರು. ಅದೇ ದುಃಖದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕಾಗದೆ ನಮ್ಮಮ್ಮನೂ ಆತ್ಮಹತ್ಯೆ ಮಾಡ್ಕೊಂಡ್ರು. ಉಳ್ದಿರೋದು ನಾನೊಬ್ಳೆ. ನ್ಯಾಯ ಕೇಳಬೇಕು ಅಂತ ಅವ್ರ ಮನೆ ಮುಂದೆ ಹೋದಾಗ ವಿಕ್ಕಿ ಬಂದು ನನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡು ಹೊಡೆದು ಆಚೆ ಹೊಡೆಸ್ದ. ಈಗ ನನ್ನ ಕುಟುಂಬ, ನೆಮ್ಮದಿ ಎಲ್ಲನೂ ಕಳ್ಕೊಂಡು ಒಂಟಿಯಾಗಿ ನಿಂತಿದ್ದೀನಿ.
ತುಂಬಾ ವರ್ಷದಿಂದ ಇದೇ ಡಿಪ್ರೆಷನ್ ಅಲ್ಲೇ ಇದ್ದೆ. ವಿಕ್ಕಿ ಮೊಲೆಸ್ಟೇಷನ್ ಕೇಸ್ ಬಗ್ಗೆ ಗೊತ್ತಾದ್ಮೇಲೆ ಅವನು ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ನೋಡಿ ಅವನನ್ನ ಫಾಲೋ ಮಾಡ್ತಾ ಇದ್ದೆ. ಅವತ್ತು ಆಗಸ್ಟ್ 18ನೇ ತಾರೀಕು ರಾತ್ರಿನೂ ಅವ್ರ ಫಾರ್ಮ್ ಹೌಸ್ ಹತ್ರ ಹೋಗಿದ್ದೆ. ಆಗ ವಿಕ್ಕಿ ಸಂಧ್ಯಾನ ಹಿಂಬಾಲಿಸ್ತಾ ಇರೋದನ್ನ ನೋಡ್ದೆ. ಸಹಾಯ ಮಾಡೋ ತರ ಅವ್ರ ಹಿಂದೆನೆ ಹೋದೆ. ಸಂಧ್ಯಾ ತಪ್ಪಿಸ್ಕೊಂಡು ಹೋದ್ಲು. ಆಮೇಲೆ ವಿಕ್ಕಿ ಅವ್ರ ಮನೆಗೆ ಹೋಗಿ ಮಲಗ್ದ. ಮನೆಗೆ ವಾಪಸ್ ಬಂದು ನ್ಯೂಸ್ ನೋಡಿದ್ರೆ ಸಂಧ್ಯಾ ಸತ್ತೋಗಿದ್ದಾಳೆ ಅನ್ನೋದು ಗೊತ್ತಾಯ್ತು. ಅವತ್ತೇ ವಿಕ್ಕಿ ಮನೆಗೆ ಹೋಗಿ ಅವನ್ ಕೆಲವೊಂದು ವಸ್ತುಗಳನ್ನ ತಗೊಂಡ್ ಬಂದು ಸಂಧ್ಯಾ ಸತ್ತೋಗಿರೋ ಜಾಗದಲ್ಲಿ ಹಾಕ್ದೆ. ನಿಮಗೂ ಕ್ಲೂ ಕೊಟ್ಟೆ. ನಾನ್ ಅನ್ಕೊಂಡ ಹಾಗೆ ವಿಕ್ಕಿನ ಅರೆಸ್ಟ್ ಮಾಡಿದ್ರು. ಅಂದ್ರೆ ಈ ಸ್ಫಟಿಕ ಮೈಲಾರಪ್ಪನ ಮಗಳ? ಈ ವಿಷಯ ಗೊತ್ತಿದ್ರು ನನಗೆ ಯಾಕೆ ಹೇಳಿಲ್ಲ ಶಕ್ತಿ? ಕೋರ್ಟಲ್ಲಿ ಅವಳನ್ನ ಕಂಡ ಕ್ಷಣ ಈ ವಿಷಯ ಗೊತ್ತಾಗಿದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಜೆ ಪಿ, ನೀನು ಟೆನ್ಷನಲ್ಲಿದ್ದೆ. ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ. ಆಫ್ಟರ್ ಆಲ್ ಒಂದು ಹುಡುಗಿ ಕರೆದು ಧಮ್ಕಿ ಹಾಕಿದ್ರೆ ಸುಮ್ಮನೆ ಆಗ್ತಾಳೆ ಅಂತ ಅಂದ್ಕೊಂಡೆ ನಾನು. ಆಫ್ಟರ್ ಆಲ್ ಒಂದು ಹುಡುಗಿ ಅನ್ಕೊಂಡೆ ಸಂಧ್ಯಾ ಬಗ್ಗೆನೂ ಹೀಗೆ ನೆಗ್ಲೆಕ್ಟ್ ಮಾಡಿದ್ರಿ. ಅದೇ ಕಾರಣಕ್ಕೆ ಈಗ ನಮ್ಮ ಮಗ ಜೈಲಲ್ಲಿರೋದು. ಯಾವ ಮುಳ್ಳು ಕಾಲಕ್ಕೆ ಚುಚ್ಕೊಳತ್ತೆ ಹೇಳಕ್ಕಾಗಲ್ಲ ಶಕ್ತಿ. ಮುಳ್ಳನ್ನ ಪರ್ಮನೆಂಟ್ ಆಗಿ ತೆಗಿಬೇಕೆ ಹೊರತು ನಿರ್ಲಕ್ಷ್ಯ ಮಾಡಬಾರ್ದು. ಅತ್ತೆ, ಮಾವ, ಹೇಗಿದೆಯಾ ರೀತು? ಚೆನ್ನಾಗಿಲ್ಲ ಅತ್ತೆ. ವಿಕ್ಕಿ ಜೈಲಲ್ಲಿರೋದನ್ನ ನೋಡ್ಕೊಂಡು ಅದು ಹೇಗೆ ಆರಾಮಾಗಿರ್ಲಿ ಹೇಳಿ? ಏನ್ ಮಾಡೋದಮ್ಮ, ನಿಮ್ ದೊಡ್ಡಪ್ಪ ನೋಡಿದ್ರೆ ಈ ಸಿಟಿಗೆ ದೊಡ್ಡ ಲಾಯರು. ನಿಮ್ ಮಾವ ಈ ಸಿಟಿಗೆ. ಆದ್ರೂ ಒಂದು ಸುಳ್ಳು ಕೇಸಿಂದ ವಿಕ್ಕಿನ ಹೊರಗೆ ತರೋದಕ್ಕೆ ಇಬ್ರು ಒದ್ದಾಡ್ತಿದ್ದಾರೆ. ಇದರಿಂದ ಕಷ್ಟ ಅನುಭವಿಸ್ತಿರೋದು ನಾವು ಹೆಂಗಸರು. ಸಿತಾರಾ, ಇಂಥ ಸೆಂಟಿಮೆಂಟ್ ಡೈಲಾಗ್ ಹೊಡೆಯೋದನ್ನ ಬಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಿಕ್ಕಿನ ಬಿಡಿಸೋದಕ್ಕೆ ಭಾವ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ವಲ್ಪ ದಿನದಲ್ಲಿ ಇದೆಲ್ಲ ಸರಿ ಹೋಗುತ್ತೆ. ಹೌದು ಬೀಗ್ರೆ, ಆದಷ್ಟು ಬೇಗ ವಿಕ್ಕಿ ಹೊರಗಡೆ ಬರ್ತಾನೆ. ನೀವು ಬೇಜಾರಾಗ್ಬೇಡಿ. ಅದು ಹೇಗೆ ನಂಬೋ ಸ್ವಾಮಿ? ನಿಮ್ಮ ಅಣ್ಣ ವಿಕ್ಕಿನ ಜೈಲಿಂದ ಆಚೆ ತರ್ತೀನಿ ಅಂತಾರೆ, ಆದ್ರೆ ನಿಮ್ಮ ಮನೆ ಸೊಸೆ ವಿಕ್ಕಿನ ಜೈಲಿಂದ ಆಚೆ ಕಾಲಿಡೋ ಬಿಡಲ್ಲ ಅಂತಾಳೆ. ಏನ್ ಮಾಡ್ತೀರಿ? ನೋಡಿದ್ರ ಅಪ್ಪ, ಆ ಭಾರ್ಗವಿಯಿಂದಾನೇ ಎಲ್ಲ ಸಮಸ್ಯೆ ಆಗ್ತಿರೋದು. ಮದ್ವೆ ಆಗಿರೋ ರಿತುನ ತವ್ರ ಮನೆಯಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡಿದಾಳ ಆ ಭಾರ್ಗವಿ. ನಿಮ್ಗೆ ಅದ್ ಎಷ್ಟು ಸಲ ಹೇಳಿದ್ರು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮನೆಯಲ್ಲೇ ಇಟ್ಕೊಂಡಿದ್ದೀರಿ. ಅಲ್ಲ ಭಾವ, ಮನೆ ಮಗಳಿಗಿಂತ ನೆನ್ನೆ ಮೊನ್ನೆ ಬಂದವಳೆ ಜಾಸ್ತಿ ಆಗೋದ್ಲ ನಿಮ್ಗೆ? ಇವತ್ತು ರಿತು ಜೀವನ ಹಾಳು ಮಾಡ್ತಿದ್ದಾಳೆ, ನಾಳೆ ದಿನ ನಮ್ದೋ ನಿಮ್ದೋ ಇನ್ಯಾರ ಸರ್ದಿನೋ? ಒಟ್ನಲ್ಲಿ ಮನೇಲಿ ಅವಳಿಂದ ನೆಮ್ಮದಿ ಅನ್ನೋದೇ ಇಲ್ಲ. ಇದನ್ನೆಲ್ಲ ಸರಿ ಮಾಡಕ್ಕಾಗೋದು ನಿಮ್ಮೊಬ್ರ ಕೈಲೇ ಜೆ ಪಿ. ನೀವೇನಾದ್ರೂ ಯೋಚನೆ ಮಾಡಿ.